ರೈಟ್ ಸರ್, ಹಾಗಾದ್ರೆ ಹೇಳಿ, ಕೇಂದ್ರ ಸರ್ಕಾರದ ಸಹಕಾರ ರಾಜ್ಯಕ್ಕೆ ಕೃಷಿ ಇಲಾಖೆಗೆ ಯಾವ ರೀತಿ ಇದೆ? ಪಾಸಿಟಿವ್? ನೋಡಿ, ನಾನು ಹೇಳಿಲ್ಲ, ಮುಖ್ಯಮಂತ್ರಿಯವರು ಹೇಳಿಲ್ಲ ಕೇಂದ್ರ ಸರ್ಕಾರ ಕೃಷಿ ಇಲಾಖೆಗೆ ಅನ್ಯಾಯ ಮಾಡಿದೆ ಅಥವಾ ಇದು ಅಂತಲ್ಲ. ಸೊ ಸಪ್ಲೈ ಇನ್ನೂ ಒಂದು ಸ್ವಲ್ಪ ಈ ಜುಲೈ ಎಂಡೊಳಗೆ 1.5 ಲಕ್ಷ ಬರಬೇಕಾಗಿತ್ತು. ಅದನ್ನು ಒಂದು ಸ್ವಲ್ಪ ಬೇಗ ಕೊಟ್ಟರೆ ನಮಗೆ ಒಂದು ಸ್ವಲ್ಪ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಮುಖ್ಯಮಂತ್ರಿಯವರು ಲೆಟ್ರ್ ಬರೆದಿದ್ದಾರೆ, ನಾನು ಹೇಳಿದ್ದೀನಿ. ಬೇರೆ ಬೇರೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈಗ ನಮ್ಮ ನೀರಾವರಿ ಇಲಾಖೆಯಲ್ಲಿ ಮಾದಾಯಿ ನಮಗೆ ಸಹಕಾರ ಕೊಡ್ತಾ ಇಲ್ಲ, ನಮ್ಮ ಇನ್ನೊಂದು ಮೇಕೆದಾಟಿನಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಸೊ ಕಳೆದ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಯಾವುದು ಆರ್ಥಿಕ ಕೊಡ್ತಾ ಇಲ್ಲ. ಈ ಥರದ್ದು ಸಾವಿರಾರಿದೆ. ಬಟ್ ನಾನು ಕೃಷಿ ಇಲಾಖೆಯಲ್ಲಿ ಎಸ್ಪೆಷಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ, ನಾನಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವರು ಸಹ ನಮ್ಮ ಮುಖ್ಯಮಂತ್ರಿಯವರು, ನಾನು, ಉಪಮುಖ್ಯಮಂತ್ರಿಯವರು ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅವರು ಅಪ್ರಿಷಿಯೇಷನ್ ಮಾಡಿದ್ದಾರೆ. ಸೊ ಕೃಷಿ ಇಲಾಖೆಯಲ್ಲಿ ನನಗೆ ಸ್ಪಂದಿಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನಾನು ಜೋಶಿಯವರು ಹೇಳಿದ್ರಲ್ಲ ಅಂತೇಳಿ ನಾನು ಕೇಂದ್ರ ಸರ್ಕಾರ ದೂರ್ಲಿಕ್ಕೆ ಹೋಗಲ್ಲ. ಸೊ ಬಟ್ ಆದರೆ ಈ ಸಪ್ಲೈ ಏನಿದೆ ಈ ಜುಲೈ ಎಂಟೊಳಗಡೆ ಬರಬೇಕಾದಂಥ ಸಪ್ಲೈಗಿಂತ 1.5 ಲಕ್ಷ ಕಡಿಮೆ ಆಗಿದೆ. ಸೊ ಜೊತೆಗೆ ನಮಗೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಾವು ನೋಡಿದ್ರಲ್ಲ, ಎಲ್ಲ ಜಿಲ್ಲೆನಲ್ಲೂ ಒಂದು 5-6 ಜಿಲ್ಲೆನಲ್ಲಿ ಏನು ಬೇಡಿಕೆ ಇತ್ತು ಅದಕ್ಕಿಂತ ಜಾಸ್ತಿ ಕೊಟ್ಟರೂ ಸಮಸ್ಯೆ ಇದೆ ಅಂತ. ಸೊ ಅದರಿಂದ ನಾವು ಅವರಿಗೆ ಈಗಲೂ ಮೊನ್ನೆ ಮುಖ್ಯಮಂತ್ರಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಸಹ ಕಂಟಿನ್ಯೂಸ್ ಆಗಿ ನಮ್ಮ ಅಧಿಕಾರಿಗಳು ಮೊನ್ನೆ VC ಮೀಟಿಂಗ್ನಲ್ಲಿ ತೊಗೊಂಡಿದ್ದಾರೆ. ಫರ್ಟಿಲೈಸರ್ಸ್ ಸೆಕ್ರೆಟ್ರಿ ಮೀಟಿಂಗ್ ತಗೊಂಡಿದ್ದಾರೆ, ನಮ್ಮ ಸೆಕ್ರೆಟ್ರಿ ಕಮಿಷನರು ಆ ಮೀಟಿಂಗ್ನಲ್ಲಿದ್ದಾರೆ. ಆವಾಗ ಅವರು ನೀವು ಯಾಕೆ ಇಷ್ಟೊಂದು ವೀರ್ಯ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ? ಆವಾಗ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಸೆಕ್ರೆಟರಿಯವರಿಗೆ ಹೇಳಿದ್ದಾರೆ, ಮೇಜ್ ಜಾಸ್ತಿ ಆಗಿರೋದ್ರಿಂದ, ಮೇಜ್ಗೆ ಈ ಥರ ಯೂರಿಯಾ ಜಾಸ್ತಿ ಬೇಕಾಗಿರೋದ್ರಿಂದ ಸಹಜವಾಗಿ ರೈತರು ಬೇಡಿಕೆ ಜಾಸ್ತಿ ಆಗುತ್ತೆ. ಸರ್, ನಿಮ್ಮ ಮಾತಲ್ಲಿ ಈಗ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಅರ್ಥ ಆಗ್ತಿದೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ರಾಜಕೀಯ ಟೀಕೆನೇ ಮುಖ್ಯನೇ ವಿನ ನನಗೂ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ರಾಜಕಾರಣಕ್ಕಿಂತ ಹೆಚ್ಚಾಗಿ ರೈತರು ಮುಖ್ಯ, ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಇದ್ರೆ ಸಾರಾಂಶ ಇಲ್ಲಿ. ಸೊ ನನಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಇವತ್ತು ರೈತರ ಸಮಸ್ಯೆನ ಬಗೆಹರಿಸೋದು ಏನು ಅನ್ನೋದು ಅಷ್ಟಕ್ಕೆ ಚಿಂತೆ ಮಾಡ್ತೀವಿ. ಪಾಪ ನಮ್ಮ ಜೋಶಿಯವರು ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡ್ತಾರೆ.